ಹಾಯ್ ನಮಸ್ತೆ ಎಲ್ರಿಗೂ. ಒಂದೇ ದಿನದಲ್ಲಿ ಪದ್ಮಾವತಿ ದೇವಿ ಹಾಗೂ ಶ್ರೀನಿವಾಸ ಸ್ವಾಮಿ ದರ್ಶನ ಹೇಗಾಯಿತು, ಅದರಲ್ಲೂ ಸ್ಪೆಷಲ್ ಎಂಟ್ರಿ ದರ್ಶನ ಹೇಗಾಯಿತು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ನಾವು ಬುಕ್ ಮಾಡಿದ ಬಸ್ಸು APTDC ಅಂದರೆ ಆಂಧ್ರ ಪ್ರದೇಶ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ಸ್. ಇದು ಅಂಡರ್ ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಆಗಿರುತ್ತೆ. KSTDCಲ್ಲೂ ಮಾಡ್ಬೋದು, ಅದು ಅಂಡರ್ ಕರ್ನಾಟಕ ಗೌರ್ಮೆಂಟ್ ಆಗಿರುತ್ತೆ. ನಾವು ಹೊರಡೋ ಟೈಮಿಗೆ ನಮಗೆ KSTDCಲಿ ಅವೈಲಬಿಲಿಟಿ ಇರಲಿಲ್ಲ ಅಂತ ಹೇಳಿ APTDCನೇ ಬುಕ್ ಮಾಡಿದ್ವಿ. APTDCದು ಬೆಂಗಳೂರಲ್ಲಿ ತುಂಬ ಕಡೆ ಪಿಕಪ್ ಪಾಯಿಂಟ್ ಇರುತ್ತೆ. ನಾವು ಬುಕ್ ಮಾಡಿದ್ದು ಆನಂದರಾವ್ ಸರ್ಕಲಿಂದ ಪಿಕಪ್. ಹಾಗೆ 10 ಗಂಟೆ ಸ್ಲಾಟ್ ಬುಕ್ ಮಾಡಿದ್ವಿ. ಪಿಕಪ್ ಟೈಮ್ಗಿನ್ನ ಹಾಫ್ ಆನ್ ಅವರ್ ಮುಂಚೆ ಇದ್ದರೆ ಲೊಕೇಶನಲ್ಲಿ ತುಂಬ ಒಳ್ಳೆಯದು. ಊಟ ಎಲ್ಲ ಮಾಡಿರಬೇಕು, ಇಲ್ಲ ಅಂತಂದರೆ ಪಾರ್ಸಲ್ ಆದರೂ ತೊಗೊಂಡಿರಬೇಕು. ಮಧ್ಯ ಊಟಕ್ಕೆಲ್ಲೂ ನಿಲ್ಲಿಸಲ್ಲ ಬಸ್ಸಲ್ಲಿ. ಬಸ್ಸು ಸೆಮಿ ಸೀಟರ್ ಮತ್ತು AC ಕೋಚ್ ಆಗಿರುತ್ತೆ. ನೀಟಾಗಿ ಮತ್ತು ಅಷ್ಟೇ ಕಂಫರ್ಟಬಲ್ ಆಗಿತ್ತು. ನಾವು ಬೆಂಗಳೂರಿಂದ ಹೊರಟಾಗ ರಾತ್ರಿ 10:30 ಆಗಿತ್ತು. ಮಧ್ಯರಾತ್ರಿ 2-2:30 ಹಂಗೆ ತಿರುಪತಿ ರೀಚ್ ಆಗ್ತೀವಿ. ಅವ್ರು ನಮ್ಮನ್ನ ಒಂದು ಹೋಟೆಲ್ ಹತ್ರ ಬಿಡ್ತಾರೆ, ಶ್ರೀನಿವಾಸ ರೆಸಿಡೆನ್ಸಿ ಅಂತ ಹೇಳಿ. 1 ಅವರ್ ಟೈಮ್ ಕೊಡ್ತಾರೆ. ಅಲ್ಲಿ ನಾವು ಫ್ರೆಶ್ ಅಪ್ ಆಗಿ ಬರಬೇಕು. ಹೋಟೆಲ್ ಕೆಳಗಡೆನೇ ಟೂತ್ ಬ್ರಷು, ಪೇಸ್ಟು ಮತ್ತು ಸೋಪು ಎಲ್ಲನೂ ಸಿಗುತ್ತೆ. ಇಲ್ಲಿ ರೂಮು ಅಷ್ಟೇ ತುಂಬ ನೀಟಾಗಿತ್ತು, ಕ್ಲೀನಾಗಿತ್ತು. 1 ಅವರ್ ಟೈಮ್ ಕೊಡ್ತಾರೆ. ಅಷ್ಟೊತ್ತಿಗೆ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬರಬೇಕು. ಬಾತ್ರೂಮ್ ಸಹ ಕ್ಲೀನಾಗಿತ್ತು. ಸ್ನಾನ ಮಾಡೋದಕ್ಕೆ ಬಿಸಿನೀರು ಬರ್ತಾ ಇರುತ್ತೆ. ನೀವು ಎಷ್ಟೇ ಜನ ಇದ್ರೂ 1 ಅವರಲ್ಲಿ ಸ್ನಾನ ಮಾಡಿಕೊಂಡು ನೀಟಾಗಿ ರೆಡಿಯಾಗಿ ಹೋಗಬೇಕು. ಕೆಳಗಡೆ ಹೋದರೆ ಅದೇ ಬಸ್ ನಮಗೋಸ್ಕರನೇ ವೆಯ್ಟ್ ಮಾಡ್ತಾ ಇರುತ್ತೆ. ಅಲ್ಲಿಂದ ಅವ್ರು ನಮ್ಮನ್ನು ಪದ್ಮಾವತಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಪದ್ಮಾವತಿ ದೇವಸ್ಥಾನ ಓಪನ್ ಆಗೋದು 4 ಗಂಟೆಗೆ. ಈ ಪದ್ಮಾವತಿ ದೇವಿಯ ಜೊತೆ ಕಲ್ಯಾಣಕ್ಕಾಗಿ ವೈಕುಂಠವಾಸಿಯಾದ ವಿಷ್ಣು ಶ್ರೀನಿವಾಸನ ಅವತಾರವಾಗಿ ಕಲಿಯುಗದಲ್ಲಿ ಬಂದಿದ್ದು ಎನ್ನೋ ಕತೆ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಬೆಟ್ಟ ಕಾಣಿಸ್ತಾ ಇದೆ. ತುಂಬ ಜನ ಹೇಳ್ತಾರೆ ಈ ಬೆಟ್ಟ ತಿರುಪತಿಯ ಮುಖಭಾಗವನ್ನು ತಿರುಪತಿಗೆ ಬರೋರು ಯಾವಾಗಲೂ ಒಂದು ವಿಷಯನ ಗಮನದಲ್ಲಿಟ್ಕೋಬೇಕು. ಏನಂದರೆ ನೀವು ಇಲ್ಲಿ ವೆಸ್ಟರ್ನ್ ವೇರ್ನ ಹಾಕೋಂಗಿಲ್ಲ, ಟ್ರೆಡಿಷನಲ್ ಬಟ್ಟೆಗಳನ್ನೇ ಯೂಸ್ ಮಾಡಬೇಕು. APTDC ಬಸ್ಸಲ್ಲಿ ನಮಗೆ ಅಂತಲೇ ಸಪ್ರೇಟಾಗಿ ಗೈಡ್ ಬಂದಿರ್ತಾರೆ. ಅವ್ರು ನಮ್ಮನ್ನ ಎಲ್ಲಿ ಹೋಗಬೇಕು, ಎಲ್ಲಿ ಇಳಿಬೇಕು, ಹೇಗೆ ಬರಬೇಕು ಅನ್ನೋದನ್ನು ಅವರೇ ನಮ್ಗೆ ಹೇಳ್ಕೊಡ್ತಾರೆ. ತಿರುಪತಿಯಿಂದ ತಿರುಮಲಗೆ ಹೋಗಬೇಕಾದ್ರೆ ನಾವು ಮತ್ತೆ ಪುನಃ ಬಸ್ನ ಚೇಂಜ್ ಮಾಡಬೇಕಾಗತ್ತೆ. ಅದನ್ನು ಗೈಡೇ ಮಾಡಿಸ್ತಾರೆ. ಈ ಬಸ್ಸಲ್ಲಿರೋ ಎಲ್ಲರನ್ನೂ ಬೇರೆ ಬಸ್ಸಿಗೆ ಅವರೇ ಚೇಂಜ್ ಮಾಡಿಸ್ತಾರೆ. ನಾವೆಲ್ಲ ಒಂದೇ ಬಸ್ಸಲ್ಲೇ ಇರ್ತೀವಿ. ಬೇಕಾಗಿರೋ ಲಗೇಜ್ನ ಮಾತ್ರ ಇಲ್ಲಿಗೆ ತೊಗೊಳ್ಳಿ ಅಂತ ಇನ್ಫಾರ್ಮ್ ಮಾಡ್ತಾರೆ. ಅಲ್ಲಿ ಮಧ್ಯ ಹೋಗ್ತಾ ಒಂದು ಸೆಕ್ಯೂರಿಟಿ ಚೆಕಿಂಗ್ ಇರುತ್ತೆ. ಆ ಸೆಕ್ಯೂರಿಟಿ ಚೆಕಿಂಗ್ನ ಮುಗಿಸ್ಕೊಂಡು ನಾವು ಮುಂದೆ ಹೋಗಬೇಕು. ಅಲ್ಲಿಂದ ನೋಡಿದ್ರೆ ನಿಮಗೆ 7 ಬೆಟ್ಟಗಳು ಕಾಣಿಸುತ್ತೆ. ಅದು ಶೇಷಾದ್ರಿ, ನೀಲಾದ್ರಿ, ಗರುಡಾದ್ರಿ, ಅಂಜನಾದ್ರಿ, ಋಷಭಾದ್ರಿ, ನಾರಾಯಣಾದ್ರಿ ಮತ್ತು ವೆಂಕಟಾದ್ರಿ. ವೆಂಕಟಾದ್ರಿಯಲ್ಲೇ ಸ್ವಾಮಿ ವೆಂಕಟೇಶ್ವರ ನೆಲೆಸಿರೋದು. ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು, ಕೆಳಗಡೆ ಪಾದ ಅಂದರೆ ಸಿಟಿ ಜಾಗನ ನಾವು ತಿರುಪತಿ ಅಂತ ಕರಿತೀವಿ. ಮೇಲ್ಗಡೆ ಸ್ವಾಮಿ ಶ್ರೀನಿವಾಸ ನೆಲೆಸಿರೋದನ್ನು ತಿರುಮಲ ಅಂತ ಕರೆಯೋದು. ಸೆಕ್ಯೂರಿಟಿ ಎಲ್ಲ ಚೆಕ್ ಆದಮೇಲೆ ಇದೇ ಬಸ್ಸಲ್ಲೇ ನಾವು ತಿರುಮಲಾಗೆ ಹೋಗೋದು. ಏನು ಇಷ್ಟೊತ್ತಾದ್ರೂ ಬಸ್ ಟಿಕೆಟ್ ಪ್ರೈಸ್ ಹೇಳಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ? ಹೇಳ್ತೀನಿ. APTDCಲಿ ಒಬ್ಬರಿಗೆ 2750 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇದರಲ್ಲಿ ನಿಮ್ಮದು ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟು ಇನ್ಕ್ಲೂಡ್ ಆಗಿರುತ್ತೆ. ಅದರ ಜೊತೆ ಬೆಳಗ್ಗೆ ಟಿಫನ್, ಮಧ್ಯಾಹ್ನ ಊಟನೂ ಅವರೇ ಕೊಡಿಸ್ತಾರೆ. ತಿರುಮಲ ರೀಚ್ ಆದ ತಕ್ಷಣ ಮುಡಿ ಕೊಡೋರ್ನೆಲ್ಲ ಒಂದು ಕಡೆ ಇಳಿಸ್ಕೊತಾರೆ ಗೈಡು. ಉಳ್ದೋರ್ನೆಲ್ಲ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾರೆ ಟಿಫನ್ ಮಾಡಿಸ್ಲಿಕ್ಕೆ. ಮುಡಿ ಕೊಡೋರು ಇಲ್ಲಿ ಪಂಚಮುಡಿ ಇಲ್ಲ ಕೇಶಮುಂಡನೂ ಮಾಡಿಸ್ಕೋಬೋದು. ನಾವು ಮುಡಿ ಕೊಟ್ಟು ಬರೋವರೆಗೂ ಗೈಡ್ ಅಲ್ಲೇ ವೆಯ್ಟ್ ಮಾಡ್ತಾ ಇರ್ತಾರೆ. ನೀವು ಮುಡಿ ಕೊಡೋ ಜಾಗದಲ್ಲಿ ಮುಡಿ ಕೊಟ್ಟಾದಮೇಲೆ ಅಲ್ಲೇ ನಿಮಗೆ ವಾಶ್ರೂಮ್ಸ್ ಎಲ್ಲನೂ ಇರುತ್ತೆ. ಸ್ನಾನ ಮಾಡೋದಕ್ಕೆ ಜಾಗ, ಹಾಗೆ ಬಟ್ಟೆ ಬದಲಾಯಿಸ್ಕೊಳ್ಳೋದಕ್ಕೂ ಜಾಗ ಇರುತ್ತೆ. ಮುಡಿ ಎಲ್ಲ ಕೊಟ್ಟಾದಮೇಲೆ ಒಂದು ವ್ಯಾನಲ್ಲಿ ನಮ್ಮನ್ನೆಲ್ಲ ದೇವಸ್ಥಾನದ ಹತ್ರ ಇರೋ ಹೋಟೆಲ್ ಹತ್ರ ಕರ್ಕೊಂಡು ಹೋಗ್ತಾರೆ ಟಿಫನ್ ಮಾಡೋದಕ್ಕೆ. ತಿಂಡಿ ಎಲ್ಲ ತಿಂದಾದ್ಮೇಲೆ ನಮ್ಮದು ಸ್ಪೆಷಲ್ ಎಂಟ್ರಿ ಟೈಮಿಂಗ್ಸ್ ಇದ್ದಿದ್ದು ಬೆಳಗ್ಗೆ 10:30ಯಿಂದ 1 ಗಂಟೆವರೆಗೂ. ನಮಗಿನ್ನೂ ಟೈಮ್ ಇದ್ದಿದ್ದರಿಂದ ನಾವು ಭೂವರಹಸ್ವಾಮಿ ದರ್ಶನ ಮಾಡಿ ಆಮೇಲೆ ಶ್ರೀನಿವಾಸನ ದರ್ಶನಕ್ಕೆ ಹೋದ್ವಿ. ದರ್ಶನ ಎಲ್ಲ ಮುಗಿಸಿದಾದ್ಮೇಲೆ ನಾವು ಅದೇ ಹೋಟೆಲ್ ಹತ್ರ ಬರಬೇಕು. ಅಲ್ಲಿ ಮಧ್ಯಾಹ್ನದ ಊಟನೂ ವ್ಯವಸ್ಥೆ ಮಾಡಿರ್ತಾರೆ. ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನೀವು ಶಾಪಿಂಗ್ ಮಾಡೋದಿದ್ರೆ ಶಾಪಿಂಗ್ ಮಾಡಿ ಅದೇ ಬಸ್ಸಲ್ಲೇ ನಮ್ಮನ್ನು ಕೆಳಗಡೆ ಅಂದರೆ ತಿರುಮಲದಿಂದ ತಿರುಪತಿ ಕರ್ಕೊಂಬರ್ತಾರೆ ಹೋಗಿದ್ದ ಬಸ್ಸಲ್ಲೇ. ತಿರುಪತಿಯಿಂದ ಬೆಂಗಳೂರಿಗೆ ಅದೇ AC ಬಸ್ಸಲ್ಲೇ ನಿಮ್ಮನ್ನು ಸುರಕ್ಷಿತವಾಗಿ ಕರ್ಕೊಂಬಂದುಬಿಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಗೇನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.